ಇನ್ನು ರೇವಣ್ಣ ನಿವಾಸದಲ್ಲಿ ಅಂತಿಮ ಪಯಣದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯೋದಕ್ಕೂ ಮುಂಚಿತವಾಗಿ ಮನೆಯಲ್ಲಿ ಆಗಬೇಕಾದಂಥ ಕೆಲವೊಂದು ವಿಧಿವಿಧಾನಗಳನ್ನು ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ. ಅಂದರೆ ಪಾರ್ಥಿವ ಶರೀರಕ್ಕೆ ಸ್ನಾನ ಆಗಿರ್ಬೋದು, ಹೊಸ ಉಡುಗೆಯನ್ನು ತೊಡಿಸೋದಾಗಿರ್ಬೋದು, ಪೂಜೆ ಸಲ್ಲಿಕೆ ಇರ್ಬೋದು, ಇಂತಹ ಒಂದು ವಿಧಿವಿಧಾನಗಳನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಹಾಗಾಗಿ ದೇವೇಗೌಡರಿಗೂ ಕೂಡ ಹೊಸ ಬಟ್ಟೆಯನ್ನು ಅಲ್ಲಿ ಹಾಕಲಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಸ್ನಾನ ಆದಮೇಲೆ ಒಂದಿಷ್ಟು ಪೂಜೆಗಳನ್ನು ಮಾಡಿ ಸಂಪ್ರದಾಯದಂತೆ ಪಾರ್ಥಿವ ಶರೀರಕ್ಕೆ ಒಕ್ಕಲಿಗ ಸಂಪ್ರದಾಯದಂತೆ ಪೂಜೆಯನ್ನು ನೆರವೇರಿಸಿ ಅಂತಿಮ ಪಯಣದಲ್ಲಿ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಅಂತ ಹೇಳಿ ಮಾಹಿತಿ ಇದೆ. ಸದ್ಯಕ್ಕೆ ಕುಟುಂಬಸ್ಥರು ಆ ಪೂಜಾ ಕೈಂಕರ್ಯದಲ್ಲಿ ನಿರತರಾಗಿದ್ದಾರೆ. ಪೂಜಾ ಕಾರ್ಯವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಹೊರಗಡೆ ಹೂವಿನ ಅಲಂಕಾರದಲ್ಲಿ ಪಲ್ಲಕ್ಕಿ ಎಲ್ಲ ರೆಡಿ ಆಗಿದೆ. ಮೊದಲಿಗೆ ಚೆನ್ನಮ್ಮ ಅವರಿಗೆ ಸ್ನಾನದ ಕಾರ್ಯ ಮಾಡಿ ಅದಾದಮೇಲೆ ಹೊಸ ಸೀರೆಯನ್ನು ಉಡಿಸಲಾಗುತ್ತೆ, ಅರಿಶಿನ ಕುಂಕುಮ ಎಲ್ಲ ಹಾಕಲಾಗುತ್ತೆ. ಹಾಗಾಗಿ ದೇವೇಗೌಡರಿಗೂ ಕೂಡ ಹೊಸ ಪಂಚೆ ಶರ್ಟನ್ನು ಧರಿಸಿ ಅಲ್ಲಿ ಪೂಜೆ ಕಾರ್ಯವನ್ನು ಅವರಿಗೆ ಮಾಡಲು ಹೇಳಲಾಗಿದೆ. ಇನ್ನು ಪೂಜಾ ಕಾರ್ಯ ಆದಮೇಲೆ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮುಖೇನ ಕೊಂಡೊಯ್ಯಲಾಗುತ್ತೆ. ಅದಕ್ಕೆ ಬೇಕಾದಂಥ ತಯಾರಿ ಮನೆ ಮುಂಭಾಗದಲ್ಲಿ ಆಗಿರೋದನ್ನು ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಇವತ್ತು ಅಂತ್ಯಕ್ರಿಯೆಯಲ್ಲಿ ಸುಮಾರು 1 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ. ಅಲ್ಲಿ ಬರುವಂಥ ಎಲ್ರಿಗೂ ಊಟ ತಿಂಡಿಯ ವ್ಯವಸ್ಥೆಗಳೂ ಕೂಡ ಇದೆ. ಇನ್ನೊಂದು ಕಡೆ ಸದ್ಯಕ್ಕೆ ಅಂತಿಮ ಪಯಣದಲ್ಲಿ ಬೇಕಾದಂಥ ಸಿದ್ಧತೆಗಳನ್ನು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಒಂದು ಕಡೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಆದರೆ ಇನ್ನೊಂದು ಕಡೆ ಮನೆಯಿಂದ ಪಾರ್ಥಿವ ಶರೀರವನ್ನು ಕೊಂಡೊಯ್ಯೋದಕ್ಕೂ ಮುಂಚಿತವಾಗಿ ಪೂಜೆ ಪುನಸ್ಕಾರವನ್ನು ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಿಸಲಾಗ್ತಾ ಇದೆ. ಕೊನೆಯ ಹಂತದ ಸಿದ್ಧತೆಯನ್ನು ಮಾವಿನಕೆರೆಯಲ್ಲಿ ಸಿಬ್ಬಂದಿ ನಡೆಸ್ತಾ ಇದ್ದಾರೆ. ಅಲ್ಲಿ ಅಂತಿಮ ವಿಧಿವಿಧಾನ ನಡೆಯೋದು. ನಾನಾಗಲೇ ಹೇಳ್ತಾ ಇದ್ದೆ, ಸುಮಾರು 1 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ. 40,000 ಆಸನದ ವ್ಯವಸ್ಥೆಯಲ್ಲಾಗಿದೆ. ಕುರ್ಚಿಗಳನ್ನು ಹಾಕಿದ್ದಾರೆ. ಅಂದರೆ ಸಾರ್ವಜನಿಕರಿಗೆ ಸಪ್ರೇಟು, VIP ಗಳಿಗೆ ಸಪ್ರೇಟು, ಕುಟುಂಬಸ್ಥರಿಗೆ ಸಪ್ರೇಟು, ಮತ್ತು ಉಚಿತವಾದ ಒಂದು ಬಸ್ ವ್ಯವಸ್ಥೆಗಳನ್ನು ಕೂಡ ಮಾವಿನಕೆರೆಗೆ ಮಾಡಿದ್ದಾರೆ ಅಂಥೇಳಿ ಮಾಹಿತಿ ಇದೆ. ಇನ್ನು ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಇರುತ್ತೆ. ಬೆಳಗ್ಗೆನೂ ಕೂಡ ಅಲ್ಲಿ ಸಿಬ್ಬಂದಿ ಬಂದವರು 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ತಿಂಡಿ ಊಟದ ವ್ಯವಸ್ಥೆ ಇದೆ. ಇನ್ನೊಂದು ಕಡೆ CM ಸೇರಿದಂಗೆ ಕೇಂದ್ರ ಸಚಿವರು ಬರೋದ್ರಿಂದ ಸುಮಾರು 5 ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮನೆ ದೇವರ ಸನ್ನಿಧಿಯಲ್ಲೇ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಿರೋದ್ರಿಂದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ರೇವಣ್ಣ ಅವರ ಹೊಳೆ ನರಸೀಪುರದ ನಿವಾಸದಲ್ಲಿ ಮನೆಯಿಂದ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮುಖೇನ ಕೊಂಡೊಯ್ಯೋದಕ್ಕೂ ಮುಂಚಿತವಾಗಿ ಪಾರ್ಥಿವ ಶರೀರಕ್ಕೆ ಸ್ನಾನ ಮಾಡಿಸೋದು, ಹೊಸ ಸೀರೆಯನ್ನು ಉಡಿಸೋದು. ಯಾಕಂದರೆ ಮುತ್ತೈದೆಯಾಗಿ ಚೆನ್ನಮ್ಮ ಅವರು ಇಹಲೋಕವನ್ನು ತ್ಯಜಿಸಿರೋದ್ರಿಂದ ಪಾರ್ಥಿವ ಶರೀರಕ್ಕೆ ಒಂದು ಸಿಂಗಾರವನ್ನು ಮಾಡಲಾಗುತ್ತೆ. ಅಂದರೆ ಕುಂಕುಮ ಇಟ್ಟು, ಅರಿಶಿನ ಇಟ್ಟು, ಹೂ ಮುಡಿಸಿ, ಹೊಸ ಸೀರೆಯನ್ನು ಉಡಿಸಿ. ಮೊನ್ನೆ ನಾವು ನೋಡಿದ್ವಿ ಆಸ್ಪತ್ರೆಯಲ್ಲಿ ಅವರಿಗಿಲ್ಲ ಅಂತ ಗೊತ್ತಾದಾಗ ಕುಟುಂಬಸ್ಥರು ಹಸಿರು ಬಣ್ಣದ ಸೀರೆಯನ್ನು ತಂದಿದ್ರು, ಅವರಿಗೆ ಉಡಿಸಿದ್ರು. ಹೆಚ್ಚಾಗಿ ಚೆನ್ನಮ್ಮ ಅವರು ಜೀವಂತವಾಗಿ ಉಡ್ತಾ ಇದ್ದಿದ್ದು ಹಸಿರು ಸೀರೆಯನ್ನೇ. ಏನು ಹೇಳಿದ್ದಾನೆ ಅದೇ ರೀತಿ ನಡೆದಿದೆ ಅವರ ಬದುಕಿನಲ್ಲಿ. ಅದರಿಂದ ಒಂದು ಅಪಾರವಾದಂಥ ಒಂದು ನಂಬಿಕೆ ರಂಗನಾಥ ಸ್ವಾಮಿ ದೇವರಲ್ಲಿ. ಹಾಗಾಗಿ ಆ ತಪ್ಪಲಿನಲ್ಲೇ ಅದರ ರಂಗನಾಥ ಸ್ವಾಮಿ ಇದು ಬೆಟ್ಟದ ಕೆಳಗಡೆ ಅಳಿಸಿಕೊಂಡಂಥ ಜಮೀನಲ್ಲಿ ಅಂತ್ಯಕ್ರಿಯೆ ಆಗಬೇಕು ಅನ್ನೋದು ಅವರ ಇಚ್ಛೆ. ಸರ್, ತಾವು ಒಬ್ಬ ಅಳಿಯನಾಗಿ ಮನೆಗೆ ಬಂದರೆ ತಮಗೆ ಅವರು ಅರ್ಥಕ್ಕಿಂತ ಒಂದು ತಾಯಿಯಾಗಿ ಕಂಡದ್ದು ಹೇಗೆ ಅವ್ರ ಬಗ್ಗೆ ಹೇಗೆ? ಇಲ್ಲ, ಯಾಕೆಂದರೆ ನಾನು ಮದುವೆ ಆಗಿದ್ದು 1982ನೇ ಇಸ್ವಿನಲ್ಲಿ. ಸೊ ಅದಂತೂ ನಿಜ, ಅವರು ಕೇವಲ ಅತ್ತೆ ಆಗಿರಲಿಲ್ಲ, ತಾಯಿ ಆಗಿದ್ದರು. ಯಾಕೆಂದರೆ ಬಹಳ ನಾವು ಜೊತೆಯಾಗಿ ಸುಮಾರು 21 ವರ್ಷ ನಮ್ಮ ಮನೆಯಲ್ಲೇ ಜೊತೆಯಾಗಿದ್ವಿ ನಾವು. ನಂತರ ನಮ್ಮ ನಾದಿನಿ ಮನೆ ಇದು ಇವಾಗ ಏನಿದ್ರು ಡಾಕ್ಟರ್ ಚಂದ್ರಶೇಖರ್ ಮತ್ತು ಶೈಲಜಾ ಅವ್ರ ಮನೆಯಲ್ಲಿ ಅಲ್ಲಿ 15 ವರ್ಷ ಇದ್ರು. ಹೀಗಾಗಿ ಒಡನಾಟ ಒಂದು ಅವಿಭಾಜ್ಯ ಕುಟುಂಬದ ಸಂಗಮ ಆಗಿದ್ರು. ಅವರು ಅವಿಭಾಜ್ಯ ಕುಟುಂಬದ ಗಂಗೋತ್ರಿನೇ ಆಗಿದ್ರು ಅವರು. ಸೊ ಹಾಗಾಗಿ ಅವರನ್ನು ನಾವು ನಿಜವಾಗ್ಲೂ ದೇವರ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದೀವಿ. ಯಾರು ಬಂದರೂ ಕೂಡ ಊಟ ಮಾಡಿದ್ಯಾ, ತಿಂಡಿ ಅನ್ನಪೂರ್ಣೇಶ್ವರಿ ಅಂತ ಇದ್ದಾರೆ. ಅವ್ರದ್ದು ಇನ್ನೊಂದು ಬಹಳ ದೊಡ್ಡ ಒಂದು ಗುಣ ಏನು ಅಂದರೆ, ಅವರಿಗೆ ಸ್ವಂತ ನೋವಿದ್ರೂ ಅವರಿಗೆ ಹಲವಾರು ಕಹಿ ಘಟನೆಗಳಿದ್ರೂ ಕೂಡ ಯಾರಾದರೂ ಬಂದರೆ ಪ್ರೀತಿಯಿಂದ ಮಾತಾಡ್ತಾರೆ. ಡಾಕ್ಟರ್ ಮಂಜುನಾಥ್ ಅವರ
ಇದು ಕುಟುಂಬ ಸದಸ್ಯರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಅವ್ರ ಮಾತಾಗಿತ್ತು. ಅಂದರೆ ನನ್ನ ಅಳಿಯನಾಗ ಆ ಮನೆಗೆ ಹೋಗಿದ್ರು ಕೂಡ ಮೆರವಣಿಗೆ ಆಗುತ್ತೆ, ನಂತರ ಅಲ್ಲಿಗೆ ಹೋಗುತ್ತೆ. ಸರ್, ಇನ್ನೂ ಕೂಡ ಸಾಕಷ್ಟು ಜನ ದರ್ಶನ ಮಾಡಬೇಕು ಅಂತಿದ್ರು, ಆದರೆ ಸಮಯ ಹೊಂದಾಣಿಕೆ ಆಗ್ತದೆ ಅವರಿಗೆಲ್ಲ ಹಗ್ನಲ್ಲಿ ಬರ ಕೇಳ್ತಾ ಇದ್ರು. ಅಲ್ಲ, ಹೌದು. ಯಾಕೆಂದ್ರೆ ಇವಾಗ ನಾವು ವಿಧಿವಿಧಾನಗಳನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಮನವಿ, ವಿನಂತಿ, ಬೇಜಾರು ಮಾಡ್ಕೋಬೇಡಿ. ಸೊ ಯಾಕೆಂದ್ರೆ ನಾವು ಇಲ್ಲಿ ಬೆಂಗಳೂರಿಂದ ಹೊಳೆನರಸೀಪುರ ತಲುಪಿದ್ದೇ ಬೆಳಗಿನ ಜಾವ 4 ಗಂಟೆ. ಹೀಗಾಗಿ ಅಮ್ಮವರ ದರ್ಶನವನ್ನ ತಾವು ಅಲ್ಲೇ ಮಾಡಬೇಕಾಗುತ್ತೆ. ಈಗ ಮೆರವಣಿಗೆ ಎಷ್ಟು ಅವರ್ ಇರುತ್ತೆ ಸರ್? ಮೆರವಣಿಗೆ ಒಂದು 2 ಅವರ್ಸ್ ಇರುತ್ತೆ. ಅಂತ್ಯಕ್ರಿಯೆ 2 ರಿಂದ 3 ಗಂಟೆ. ಅಲ್ಲ, ಈಗಿನ ಮಾಹಿತಿ ಪ್ರಕಾರ ನಮ್ಮ ಕೇಂದ್ರದ ಸಚಿವರಾದಂಥ, ನಮ್ಮ ಸ್ಥಳೀಯ ನಮ್ಮ ರಾಜ್ಯದ ಸಚಿವರಾದ ಸೋಮಣ್ಣ ಅವರು ಬರ್ತಾರೆ, ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ, ಹಾಗೂ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾರೆ. ಇನ್ನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ ಮನೋಹರ್ ಲಾಲ್ ಖಟ್ಟರ್ ಅವರು ಬರ್ತಾರೆ. ಆಮೇಲೆ ಮುಖ್ಯಮಂತ್ರಿಗಳು ಬರ್ತಾರೆ. ಇದು ಮಂಜುನಾಥ್ ಅವ್ರು ಕೊಟ್ಟಿರುವಂಥ ಮಾಹಿತಿ. ಅಂದರೆ ಅಂತ್ಯಕ್ರಿಯೆ ನಡೆಯೋದಕ್ಕೆ ತಡ ಆದಷ್ಟು ನಮಗೆ ಕುಟುಂಬಸ್ಥರಿಗೆ ಒಂದಿಷ್ಟು ಪ್ಲಾನಿಂಗ್ ಏನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಆಚೆ ಈಚೆ ಆಗುತ್ತೆ. ಹಾಗಾಗಿ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಸಹಕಾರ ಕೊಡಬೇಕು. ಮತ್ತು ಮೆರವಣಿಗೆ ಮುಖೇನ ಪಾರ್ಥಿವ ಶರೀರ ಕೊಂಡೊಯ್ಯೋದ್ರಿಂದ ಸೊ ಅಲ್ಲೂ ಕೂಡ ನಿಂತು ರಸ್ತೆಯ ಇಕ್ಕೆಲಗಳಲ್ಲಿ ನೀವು ಅಂತಿಮ ದರ್ಶನವನ್ನು ಪಡ್ಕೊಳ್ಳಬಹುದು ಅಂಥೇಳಿ ಅವರು ಮನವಿಯನ್ನು ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಸಾರ್ವಜನಿಕರು ಬೆಳಗ್ಗೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ವಿವಿಧ ಮಠಾಧೀಶರನ್ನು ಕೂಡ ಗಮನಿಸ್ತಾ ಇದ್ದೀವಿ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯ ದೃಶ್ಯದಲ್ಲಿ, ಇನ್ನು ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಮಾತಾಡ್ತಾ ಬಹಳ ದುಃಖಿತರಾಗಿ ಹೇಳ್ತಾ ಇದ್ರು, ಚೆನ್ನಮ್ಮ ಅವ್ರಿಗೆ 6 ಜನ ಮಕ್ಕಳಾದರೂ ಕೂಡ ನನ್ನನ್ನು ಕಂಡ್ರೆ ಸ್ವಲ್ಪ ಜಾಸ್ತಿ ಪ್ರೀತಿ ಇತ್ತು ಅವರಿಗೆ. ಸಾಕಷ್ಟು ಸಂದರ್ಭದಲ್ಲಿ ಜೀವನದ ಏಳು ಬೀಳುವಿನ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ, ಸಾಕಷ್ಟು ಸಲಹೆಯನ್ನು ತನ್ನ ಜೀವನದ ಉದ್ದಕ್ಕೂ ಕೊಟ್ಟಿದ್ರು ಅಂತ ಹೇಳಿ ಅಮ್ಮನ ನೆನಪುಗಳನ್ನು ಅವ್ರು ಮಾಡ್ಕೊಳ್ತಾ ಇದ್ರು. ಇದೀಗ ಹೊಳೆನರಸೀಪುರದ ರೇವಣ್ಣ ಅವ್ರ ನಿವಾಸಕ್ಕೆ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅನಿತಾ ಅವರನ್ನು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕಂದರೆ ಈಗ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮುಖೇನ ಅಂತಿಮ ಪಯಣದಲ್ಲಿ ಕಳಿಸೋಕ್ಕೂ ಮುಂಚಿತವಾಗಿ ಕುಟುಂಬಸ್ಥರು ಒಂದಿಷ್ಟು ಪೂಜೆಗಳನ್ನು ಮಾಡಬೇಕಾಗುತ್ತೆ, ವಿಧಿವಿಧಾನಗಳನ್ನು ನೆರವೇರಿಸಬೇಕಾಗುತ್ತೆ. ಹಾಗಾಗಿ ಕುಟುಂಬಸ್ಥರೆಲ್ಲರೂ ಕೂಡ ಈಗ ಹೊಳೆನರಸೀಪುರದ ರೇವಣ್ಣ ಅವ್ರ ನಿವಾಸಕ್ಕೆ ಬಂದಿದ್ದಾರೆ. ಸದ್ಯಕ್ಕೆ ಅಲ್ಲಿ ಚೆನ್ನಮ್ಮ ಅವರಿಗೆ ಆ ಮೃತದೇಹಕ್ಕೆ ಸ್ನಾನ ಮಾಡಿಸೋದು, ಅದಾದಮೇಲೆ ಹೊಸ ಸೀರೆಯನ್ನು ಉಡಿಸೋದು, ಅರಿಶಿನ ಕುಂಕುಮ ಹೂವು ಇತ್ಯಾದಿ ಮುತ್ತೈದೆಯಾಗಿ ಸಾವನ್ನು ಕಂಡಿರೋದ್ರಿಂದ ಆ ಒಂದು ವಿಧಿವಿಧಾನಗಳನ್ನು ಪೂರೈಸಬೇಕಾಗತ್ತೆ. ಅದಾದಮೇಲೆ ಅಂತಿಮ ಪಯಣದಲ್ಲಿ ಚೆನ್ನಮ್ಮ ಅವರನ್ನು ಹರದನಹಳ್ಳಿಗೆ ಕರೆತರಲಾಗುತ್ತೆ. 2 ಗಂಟೆ ಹೆಚ್ಚು ಕಮ್ಮಿ ಮೆರವಣಿಗೆ ಇರುತ್ತೆ ಅಂತೇಳಿ ಅಲ್ಲಿ ಮಂಜುನಾಥ್ ಅವ್ರ ಮಾಹಿತಿಯನ್ನು ಕೊಡ್ತಾ ಇದ್ರು. ಸೊ ಅಲ್ಲೇ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡಿಬೇಕು ಅಂತಲೂ ಮನವಿಯನ್ನು ಮಾಡಿಕೊಂಡಿದ್ರು. ಯಾಕಂದ್ರೆ ಸಾಕಷ್ಟು ಜನ ಬಂದಿದ್ದರಿಂದ 10 ಗಂಟೆ ತನಕ ಅವಕಾಶ ಅಂತ ಹೇಳಿದರು. ಆದ್ರೂ ಜನ ಬಂದಿದ್ದರಿಂದ ಎಲ್ರಿಗೂ ಅಲ್ಲಿ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಸಾಧ್ಯವಾಗಿಲ್ಲ. ಇನ್ನೊಂದು ಕಡೆ ಅಂತಿಮ ವಿಧಿವಿಧಾನ ನಡೆಯುವಂಥ ಜಾಗದಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ದೃಶ್ಯದಲ್ಲಿ ಅದನ್ನು ಗಮನಿಸ್ತಾ ಇದೆ. ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯುವ ಸ್ಥಳದಲ್ಲಿ ಬರುವಂತಹ ಸಾರ್ವಜನಿಕರಿಗಾಗಿ ಇದೀಗ ಊಟ ತಯಾರಿ ಕೂಡ ಭರ್ಜರಿಯಾಗಿ ನಡೀತಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ರಮೇಶ್ ಅವ್ರ ನನ್ನ ಜೊತೆ ಇದ್ದಾರೆ. ಸರ್, ಎಷ್ಟು ಸಾವಿರ ಜನಕ್ಕೆ ಊಟ ತಯಾರಿ ಆಗ್ತಿದೆ? ಎಲ್ಲಿಂದ ಯಾರು ಡೈರೆಕ್ಷನ್ ಕೊಡ್ತಾರೆ? ಡೈರೆಕ್ಷನ್ ರಮೇಶ್ ಗೌಡ್ರು ಅಂತೇಳಿ ಬೆಂಗಳೂರಿಂದ ಲಾಲ್ಬಾಗ್ ಹತ್ರ ಇರೋದು. ನಮ್ಮದು ಒಂದು 25,000 ಜನಕ್ಕೆ ಅಡುಗೆ ರೆಡಿ ಇದೆ. ನಮ್ಮದು ಏನೇನು ಮಾಡ್ತಾ ಇದೆ? ಅನ್ನ, ಸಾಂಬಾರು ಮತ್ತು ಒಂದು ಪಲ್ಯ ಇದೆ, ಮತ್ತು ಸಂಡಿಗೆ, ಉಪ್ಪಿನಕಾಯಿ ಎಲ್ಲ ರೆಡಿ ಇದೆ. ಎಲ್ಲ ರೆಡಿ ಇದೆ. ಈಗ ಕೇವಲ 25-30 ಸಾವಿರ ಹೇಳಿದೆ ಅಥವಾ ಬರ್ತಾ ಜನಸಂಖ್ಯೆ ಜಾಸ್ತಿ ಆದಾಗ ಮಾಡೋಕೆ ರೆಡಿ ಇದೆಯಾ? ಬಂದಾಗೆ ಮಾಡಿಕೊಡ್ತೀವಿ, ಎಲ್ಲ ರೆಡಿ ಇದೆ. ಬೆಂಗಳೂರಿಂದ ಪ್ರತಿಯೊಂದು ಐಟಮ್ ಕೂಡ ಬೆಂಗಳೂರಿಂದ ರೆಡಿ ಬಂದಿದೆ, ಎಲ್ಲ ಮೆಟೀರಿಯಲ್ ರೆಡಿ ಆಗ್ತಾ ಇದೆ. ಎಷ್ಟೇ ಬಂದರೂ ಊಟ ಅಂತೂ ಕೊಡ್ತೀವಿ. ಅಂದರೆ ಫುಲ್ ಅನ್ನ ಸಾಂಬಾರು ಎಲ್ಲ, ಅನ್ನ ಸಾಂಬಾರು ಪಲ್ಯ ಉಪ್ಪಿನಕಾಯಿ ಇದೆ, ಸಂಡಿಗೆ ಇದೆ. ಎಷ್ಟೇ ಜನ ಬಂದರೂ ಊಟ ಅಂತ ಕೊಡ್ತೀವಿ. ಈಗ ಎಷ್ಟು ಜನಕ್ಕೆ ರೆಡಿ ಆಗಿದೆ? 25,000 ಜನಕ್ಕೆ ರೆಡಿ ಇದೆ ಸರ್. ರೆಡಿ ಇದೆ. ಹಾಂ, ನೆಕ್ಸ್ಟ್ ಬಂದಂಥ ಸಂದರ್ಭದಲ್ಲಿ ಆ ಜನ ಹೆಂಗಾಗುತ್ತೆ ಆ ಥರ ನೋಡಿಕೊಂಡು ಅಡುಗೆ ರೆಡಿ ಮಾಡಿ ಕೊಡ್ತೀವಿ ಸರ್. ಬರೀ ಕೇವಲ ಅನ್ನ ಸಾಂಬಾರು ಹೇಳಿದ್ರೆ ಅಥವಾ ಬಾತು ಗೀತ ಆ ಥರದ್ದು ಏನಾದ್ರು ಹೇಳಿದ್ರೆ? ಏನಿಲ್ಲ, ಅವ್ರು ಏನು ಮೆನು ಸೆಲೆಕ್ಟ್ ಮಾಡಿದ್ರು ಆ ಊಟ ರೆಡಿ ಮಾಡಿದ್ವಿ ಸರ್. ಹಾಂ ಹಾಂ, ಆ ಥರ. ಓಕೆ. ಇದಿಷ್ಟು ಕ್ಯಾಟ್ರಿಂಗ್ನ ರಮೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಹಾಸನ. ಚೆನ್ನಮ್ಮ